ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ಈ ವಿಡಿಯೋದಲ್ಲಿ ಬ್ಲೌಸ್ ನೋಡ್ತಾ ಇದ್ದೀರಾ, ಫ್ರಂಟ್ ಒಂದು ಡೀಪ್ ನೆಕ್ಕು, ಬ್ಯಾಕ್ ಟೆಂಪಲ್ ಶೇಪ್ ಬೋಟ್ ನೆಕ್ಕನ್ನು, ಈ ಬ್ಲೌಸ್ದು ಕಟಿಂಗ್ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ಬ್ಲೌಸ್ ಪೀಸ್ ಮೈನ್ ಫ್ಯಾಬ್ರಿಕ್ ಬಂದು ಈ ರೀತಿ ಇದೆ. ನಾನು 1 ಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಕಸ್ಟಮರ್ ಮೆಸರ್ಮೆಂಟ್ಸ್ ಬಂದು ಬ್ಲೌಸ್ ಬಂದು 13.5 ಬೇಕು. ಫುಲ್ ಶೋಲ್ಡರ್ 13 ಇದೆ, ಅಪ್ಪರ್ ಚೆಸ್ಟ್ ಬಂದು 32, ಫುಲ್ ಬಸ್ಟ್ ಬಂದು 33, ಆರ್ಮೋಲ್ ರೌಂಡ್ ಬಂದು 15, ವೇಸ್ಟ್ ಬಂದು 27 ಇದೆ. ಇನ್ನು ಸ್ಲೀವ್ಸ್ ಲೆಂತು, ಸ್ಲೀವ್ಸ್ ಲೂಸು, ಫ್ರಂಟ್ ಡೀಪು, ಬ್ಯಾಕ್ ಡೀಪು ಇವೆಲ್ಲವನ್ನು ಕೂಡ ನಾನು ಒಂದು ಪೇಪರಲ್ಲಿ ಬರ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ನಾನು 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಫೋಲ್ಡಿಂಗ್ ಸೈಡು ನನ್ನ ಸೈಡ್ ಇದೆ, ಯಾಕಂದರೆ ಇದು ಫ್ರಂಟ್ ಓಪನ್ ಆಗಿರೋದ್ರಿಂದ ಫೋಲ್ಡಿಂಗ್ ಸೈಡು ನನ್ನ ಸೈಡಿಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಆಮೇಲೆ 1/2 ಇಂಚ್ ಮಾರ್ಜಿನ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ನಮಗೆ ಬ್ಲೌಸ್ ಲೆಂತ್ ಬಂದು ನಮಗೆ 13.5 ಇಂಚ್ ಇದೆ. 13.5 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ಈಗ ನಮಗೆ ಲೆಂತ್ ಗೊತ್ತಾಯಿತು. ಈಗ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಾರ್ಮುಲಾ ಬಂದು ಫುಲ್ ಬಸ್ಟ್ 33 + 2 / 4 - 0.25 ಇದು ಬಂದು ಫಾರ್ಮುಲಾ. ಫುಲ್ ಬಸ್ಟ್ ಎಷ್ಟಿರುತ್ತೋ ಅಷ್ಟು ಫುಲ್ ಬಸ್ಟನ್ನು ಮಾಡಿಕೊಂಡು ನೀವು +2 ಮಾಡ್ಕೊಂಡು /4 ಮಾಡಿ. ನಿಮ್ಗೆ ಎಷ್ಟು ಬರುತ್ತೋ ಆನ್ಸರು ಅದರಲ್ಲಿ -0.25ನ ನೀವು ಲೆಸ್ ಮಾಡ್ಕೋಬೇಕು. ನನಗೆ 8.25 ಇಂಚು ಬಂದಿತ್ತು, ಅದರಲ್ಲಿ 1/4 ಇಂಚಿನ ಲೆಸ್ ಮಾಡಿದಾಗ 8.5 ಬಂದಿದೆ. 8.5ಗೆ ನಾನು ಈ ರೀತಿ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನೀವು ಫುಲ್ ಬಸ್ ಎಷ್ಟೇ ಬಂದಿರಲಿ ಅದಕ್ಕೆ +2 ಮಾಡಿಕೊಂಡು /4 ಮಾಡಿ. ಬಂದಿರೋ ಆನ್ಸರಲ್ಲಿ 1/4 ಇಂಚಿನ ಮೈನಸ್ ಮಾಡಬೇಕು ಬ್ಯಾಕ್ ಪಾರ್ಟಲ್ಲಿ. ನೋಡಿ, ಈ ರೀತಿ ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡೆ. ಈಗ ಶೋಲ್ಡರ್ ಡೌನ್ಗೋಸ್ಕರ 1 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಡೌನ್ಗೋಸ್ಕರ 1 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದು ನಾನು ಬಾಡಿ ಮೆಸರ್ಮೆಂಟ್ಸ್ ಪ್ರಕಾರ ಸ್ಟಿಚ್ ಮಾಡ್ತಾ ಇರೋದು. ಆರ್ಮೋಲ್ ರೌಂಡ್ ಬಂದು ಕಸ್ಟಮರ್ದು 15 ಇಂಚಸ್ ಇದೆ. ಆರ್ಮೋಲ್ ಫಾರ್ಮುಲಾ ಬಂದು ಆರ್ಮೋಲ್ /2 -1.75. ಇವ್ರ ಆರ್ಮೋಲ್ ಬಂದು 15 ಇದೆ, /2 ಅಂದರೆ 7.5. 7.5ಅಲ್ಲಿ -1.75 ಮಾಡಿದಾಗ ನಮಗೆ 5.75 ಅನ್ನೋದು ಬರುತ್ತೆ. ಅದನ್ನು ನಾವು ಶೋಲ್ಡರ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 1 ಇಂಚು ಡೌನು, ಅಲ್ಲಿಂದ ನಾವು ಆರ್ಮ್ ರೌಂಡ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇದು 32 ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ನಾನು 2.2ಗೆ ವೇಸ್ಟ್ ಫಿಟ್ಟಿಂಗ್ ಲೈನ್ ಕಡೆಯಿಂದ 2.2ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ನೆಕ್ ವಿಡ್ತ್ ಬಂದು 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರು ಫುಲ್ ಶೋಲ್ಡರ್ ಬಂದು 13 ಇಂಚಸ್ಸು. 13/2 ಮಾಡಿದಾಗ ನಮಗೆ 6.5 ಅನ್ನೋದು ಬರುತ್ತೆ. ಆ ಶೋಲ್ಡರ್ ಲೈನ್ ಮೇಲೆ 6.2ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ನ ಈ ರೀತಿ ಕ್ರಾಸಾಗಿ ಜಾಯಿನ್ ಮಾಡ್ಕೋಬೇಕು. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ ಕೆಳಗಡೆಗೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ವೇಸ್ಟ್ ಬಂದು 27 ಇದೆ, /4 ಮಾಡಿದಾಗ ನಮಗೆ 6.75 ಅನ್ನೋದು ಬರುತ್ತೆ. ಅದನ್ನು ಮಾರ್ಕ್ ಮಾಡಿಕೊಂಡು 1 ಇಂಚು ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ನೋಡಿ, ನಮಗೆ ಶೋಲ್ಡರ್ ಪಾಯಿಂಟ್ ಎಲ್ಲಿ ಬಂದಿರುತ್ತೋ ಆ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವು ಈಗ ಆರ್ಮ್ ರೌಂಡನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರಗೆ ಈಗ ಚೆಕ್ ಮಾಡ್ಕೋಬೇಕು. ನಮಗೆ ಬರಬೇಕಾಗಿರೋ ಆರ್ಮ್ ರೌಂಡ್ ಬಂದು 7.5 ಅನ್ನೋದು ಬರಬೇಕು. ಈ ಆರ್ಮ್ ರೌಂಡ್ ಅನ್ನೋದು ನೋಡಿ, ಕಸ್ಟಮರ್ದು ಆರ್ಮ್ ರೌಂಡ್ ಬಂದು 15 ಇಂಚಸ್ ಇದೆ. 15ನಲ್ಲಿ ಅರ್ಧ ಅಂದರೆ 7.5. ನಮಗೆ ಆರ್ಮ್ ರೌಂಡ್ ಅನ್ನೋದು ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿರೋದು 7.5 ಅನ್ನೋದು ಬರಬೇಕು. ನೋಡಿ, ನನಗೆ ಒಂದು 1/4 ಇಂಚು ಕಡಿಮೆ ಇರೋದ್ರಿಂದ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ 1/4 ಇಂಚು ವೇರಿಯೇಷನ್ ಇದ್ದರೆ ನೀವೇನು ಫಾರ್ಮುಲಾ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಕೆಳಗಡೆಗೆ ಸ್ವಲ್ಪ ಶೇಪನ್ನು ತೊಗೋಬೋದು. ಈಗ ಬ್ಯಾಕ್ ಡಾಟನ್ನು ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಬ್ಯಾಕ್ ಡಾಟ್ ಲೆಂತ್ಗೋಸ್ಕರ ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ವಿತೌಟ್ ಸೀಮ್ ಅಲವೆನ್ಸಸ್ಸು. ಈಗ ನಾವು ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಾರ್ಜಿನ್ ಸೈಡು 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ಮೇಲ್ಗಡೆ ಶೋಲ್ಡರ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ರೌಂಡ್ ಹತ್ರ ಕೂಡ ನಾನು 1/2 ಇಂಚ್ ಎಕ್ಸ್ಟ್ರಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ಫಸ್ಟು ನಾವು ವಿತೌಟ್ ಸೀಮ್ ಅಲವೆನ್ಸಸ್ಸು ಮಾರ್ಕ್ ಮಾಡ್ಕೊಳ್ತೀವಿ, ಆನಂತರ ನಾವು ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಕ್ರಾಸ್ ಆಗಿರೋದ್ರಿಂದ ಕಂಪಲ್ಸರಿ ನಾವು 90 ಡಿಗ್ರಿನ ಈ ರೀತಿ ಚೆಕ್ ಮಾಡ್ಕೋಬೇಕು. ಆಗಲೇ ನಮಗೆ ಸೈಡ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಈ ರೀತಿ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡಿದ ನಂತರ ಈಗ ಶೋಲ್ಡರ್ ಪಟ್ಟಿ ಅನ್ನೋದು ಮಾರ್ಕ್ ಮಾಡ್ಕೋಬೇಕು.
ನಾನಿಲ್ಲಿ ಶೋಲ್ಡರ್ ಪಟ್ಟಿ ಅನ್ನೋದು 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ 90 ಡಿಗ್ರಿಯಲ್ಲಿ ಒಂದು ಲೈನ್ ಹಾಕ್ಕೋಬೇಕು. ಈಗ ನೆಕ್ ಡೌನ್ಗೋಸ್ಕರ ನಾನು ನೆಕ್ ಡೀಪ್ಗೋಸ್ಕರ ನಾನು 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಈಗ ಈ ಬಾಕ್ಸಲ್ಲಿ ನಾವು ಬೋಟ್ ಶೇಪನ್ನು ಡ್ರಾ ಮಾಡ್ಕೋಬೇಕು ನೋಡಿ. ಆ ಬೋಟ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಫೋಲ್ಡಿಂಗ್ ಸೈಡಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಕೇಲನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಬೋಟ್ ಶೇಪನ್ನು ಡ್ರಾ ಮಾಡಿಕೊಂಡೆ. ಇವ್ರ ನೆಕ್ಕು ಡೀಪ್ ಬಂದು ಬ್ಯಾಕ್ ನೆಕ್ ಡೀಪ್ ಬಂದು 3.5 ಇಂಚಿದೆ. ಈ ರೀತಿ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ನನಗೆ ಕಸ್ಟಮರು ಈ ಡಿಸೈನನ್ನು ಸೆಂಡ್ ಮಾಡಿ ಇದೇ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಬ್ಯಾಕ್ ಈ ಡಿಸೈನನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೆಕ್ಕನ್ನು ಈಗ ನಾನು ಕಟಿಂಗ್ ಮಾಡ್ತಾಯಿಲ್ಲ. ಕ್ಯಾನ್ವಾಸ್ ಮೇಲೆ ನಾವು ಈ ನೆಕ್ ಶೇಪನ್ನು ಕಟಿಂಗ್ ಮಾಡಿಕೊಂಡು ಆನಂತರ ಕ್ಯಾನ್ವಾಸನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ನಾವು ಬ್ಯಾಕ್ ನೆಕ್ಕನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾವೇನು ಮಾರ್ಕ್ ಮಾಡಿದ್ರು ಅದ್ರ ಪ್ರಕಾರ ಈಗ ನಾನು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಮಾಡಿದ ನಂತರ ನಾನು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆರ್ಮ್ ರೌಂಡ್ ಬಂದು ಇಲ್ಲಿ ನನಗೆ 6.25 ಇಂಚ್ ಅನ್ನೋದು ಬಂದಿದೆ. ಒಂದು ಸೈಡು ನಾವು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ಇನ್ನೊಂದು ಸೈಡು ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು ನೋಡಿ. ಕೆಳಗಡೆ ಸ್ಟ್ರೈಟಾಗಿರೋದಕ್ಕೋಸ್ಕರ ಏನು ಆ ಸೆಲ್ವೇಜ್ ಪಾರ್ಟ್ ಇರುತ್ತೋ ಆ ಸೆಲ್ವೇಜ್ನ ನಾವು ಯೂಸ್ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಮೇಲ್ಗಡೆ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಲೆಂತ್ ಬಂದು ಅವ್ರದ್ದು 10 ಇಂಚಸ್ ಇದೆ. 10 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಸ್ಲೀವ್ಸ್ ಲೂಸ್ ಬಂದು 10 ಇಂಚಸ್ ಇದೆ. ಅದರಲ್ಲಿ ಅರ್ಧ ಅಂದರೆ 5 ಇಂಚಸ್ಸು. ಹಾಗೆ ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ನಮಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬಂದು ನಮಗೆ 6.25 ಇಂಚು ಬಂದಿದೆ. ಅದರಲ್ಲಿ ನಾನು ಅರ್ಧ ಇಂಚು ಲೆಸ್ ಮಾಡಿ ನಾನು 6.25 ಇಂಚಿಗೆ ಇಲ್ಲಿ ನಾನು ಸ್ಲೀವ್ಸ್ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾವು ಡೀಪ್ ನೆಕ್ ಬ್ಲೌಸ್ಗಳಿಗಾದರೆ 3/4 ಇಂಚನ್ನು ಲೆಸ್ ಮಾಡ್ತೀವಿ. ಇದು ಬೋಟ್ ನೆಕ್ ಬ್ಲೌಸು ವಿತ್ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಾನು ಅರ್ಧ ಇಂಚನ್ನು ನಾನು ಇಲ್ಲಿ ಸ್ಲೀವ್ಸ್ ಆರ್ಮ್ ರೌಂಡಲ್ಲಿ ಲೆಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ ಡೌನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 6.25 ಇಂಚಲ್ಲಿ ನಿಮಗೆ 6.25 ಇಂಚಲ್ಲಿ ನೀವು ಬೈ 2 ಮಾಡಿದಾಗ ಎಷ್ಟು ಬರುತ್ತೆ 3.1 ಏನೋ ಬರುತ್ತೆ. ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ಯಾಪ್ ಡೌನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಕ್ರಾಸಾಗಿ ಮೇಲ್ಗಡೆ ಲೈನಿಂದ ಈ ರೀತಿ ಕೆಳಗಡೆ ಲೈನ್ಗೆ ಈ ರೀತಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಇಟ್ಟಾಗ ನಮಗೆ 6.25 ಇಂಚ್ ಅನ್ನೋದು ನಮಗೆ ಆರ್ಮ್ ರೌಂಡದು ಇಲ್ಲಿ ಸಿಗಬೇಕು. ಆಗಲೇ ನಿಮಗೆ ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ನೋಡಿ. ಇಲ್ಲಿ ಸೈಡಲ್ಲಿ ಬಂದ ನಮಗೆ ಕ್ರಾಸ್ ಆಗಿರೋದ್ರಿಂದ ಕಂಪಲ್ಸರಿ ನಾವು ಈ ರೀತಿ 90 ಡಿಗ್ರಿ ಆ್ಯಂಗಲ್ಸನ್ನು ಚೆಕ್ ಮಾಡಿಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ಸ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ನಾವು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಕಂಪಲ್ಸರಿ ನೀವು ಈ ರೀತಿ ಮಾರ್ಜಿನ್ ಸೈಡು ಈ ರೀತಿ ಕ್ರಾಸಾಗಿ ಲೈನ್ ಬರೋದ್ರಿಂದ ನಾವು 90 ಡಿಗ್ರಿನ ಈ ರೀತಿ ಚೆಕ್ ಮಾಡಿಕೊಂಡು ಕ್ರಾಸ್ ಅನ್ನೋದು ತೊಗೋಬೇಕು. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ 1 ಇಂಚ್ ಹತ್ರದಿಂದ ಈ ರೀತಿ ಫಿಟ್ಟಿಂಗ್ ಲೈನಿಗೆ ಈ ರೀತಿ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಂಡು 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕೂಡ ಡ್ರಾ ಮಾಡಿಕೊಂಡು ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು. ಈಗ ಲೈನಿಂಗ್ ಮೇಲೆ ನಾವು ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸನ್ನು ಕಟಿಂಗ್ ಮಾಡಿದ್ವಿ. ಅದು ಫ್ರಂಟ್ ಪಾರ್ಟಲ್ಲಿ ನಾವು ಪ್ರಿನ್ಸಸ್ ಕಟ್ ಶೇಪನ್ನು ಸ್ಟಿಚ್ ಮಾಡ್ತಿರೋದ್ರಿಂದ ಕಂಪಲ್ಸರಿ ನಾವು ಒಂದು ನ್ಯೂಸ್ ಪೇಪರ್ ಮೇಲೇನೋ ಅಥವಾ ಒಂದು ಡ್ರಾಯಿಂಗ್ ಶೀಟ್ ಪೇಪರ್ ಮೇಲೆ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಕ್ಲಾತ್ ಮೇಲೆ ನಾವು ಮಾರ್ಕಿಂಗ್ ಮಾಡೋದಕ್ಕಾಗೋದಿಲ್ಲ, ಅಂದರೆ ಲೈನಿಂಗ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಡ್ರಾಯಿಂಗ್ ಶೀಟನ್ನು ತೊಗೊಂಡು ಈ ರೀತಿ ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಮಗೆ ಫ್ರಂಟಲ್ಲಿ ಬ್ಯಾಕಲ್ಲಿ ಲೆಂತ್ ಅನ್ನೋದು ಗೊತ್ತಾಗುತ್ತೆ, ಫ್ರಂಟ್ ಪಾರ್ಟಲ್ಲಿ ನಮಗೆ ಲೆಂತ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ವಿಡ್ತನ್ನು ನಾವು ಫಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವಿಡ್ತ್ ಫಾರ್ಮುಲಾ ಬಂದು ನಾವು ಬ್ಯಾಕ್ ಪಾರ್ಟಲ್ಲಿ ಏನು ತೊಗೊಂಡಿರ್ತೀವೋ 33 ಫುಲ್ ಬಸ್ 33 + 2 / 4 ಅಲ್ಲಿ ಬ್ಯಾಕ್ ಪಾರ್ಟಲ್ಲಿ 0.25 ಮೈನಸ್ ಮಾಡ್ತೀವಿ. ಬಟ್ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ಮೈನಸ್ ಇರೋದಿಲ್ಲ. ಸೇಮ್ ನಾವು 8.75 ಎಷ್ಟು ಆನ್ಸರ್ ಬರುತ್ತೋ ಅಷ್ಟನ್ನು ನಾವು ತೊಗೋಬೇಕಾಗುತ್ತೆ. ಹಾಗೆ ಫ್ರಂಟಲ್ಲಿ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ಶೋಲ್ಡರ್ ಡೌನ್ ಅನ್ನೋದು ಬರೋದಿಲ್ಲ. ಡೈರೆಕ್ಟ್ ಆರ್ಮ್ ಡೌನನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಆರ್ಮ್ ಡೌನ್ ನೀವು ಎಷ್ಟು ಬಂದಿರುತ್ತೋ ಅದಕ್ಕೆ ಪ್ಲಸ್ 1/2 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ನನಗೆ 6 ಇಂಚಸ್ ಅನ್ನೋದು ಆರ್ಮ್ ಡೌನ್ ಬಂದಿದೆ. ಆ 6 ಇಂಚಸ್ಗೆ ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೊಂಡು ನಮಗೆ 6.25 ಇಂಚಿಗೆ ಬರುತ್ತೆ. 6.25 ಇಂಚಿಗೆ ಈ ರೀತಿ ಮೇಲ್ಗಡೆ ಲೈನಿಂದ ಚೆಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಲೈನ್ ಹಾಕ್ಕೋಬೇಕು.
ಇಲ್ಲಿ ಆರ್ಮ್ ಕರ್ವ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಇದು 32 ಚೆಸ್ಟ್ ಬ್ಲೌಸ್ ಆಗಿಂದ 2.2ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ನಿಮಗೆ ಬ್ಯಾಕ್ ಆರ್ಮ್ ರೌಂಡ್ ಎಷ್ಟೇ ಬಂದಿರಲಿ ಅದಕ್ಕೆ 1/2 ಇಂಚಿನ ಆ್ಯಡ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಹೋಲ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡಿದ ನಂತರ ಅಕ್ರಾಸ್ ಫ್ರಂಟ್ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅಕ್ರಾಸ್ ಫ್ರಂಟ್ ಲೈನ್ ಫಾರ್ಮುಲಾ ಬಂದು ಶೋಲ್ಡರ್ ಡಿವೈಡೆಡ್ ಬೈ 2 ಮೈನಸ್ 1.5. ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾವು 1.5ನ ಮೈನಸ್ ಮಾಡಬೇಕು. ಇಲ್ಲಿ ಕಸ್ಟಮರ್ ಫುಲ್ ಶೋಲ್ಡರ್ ಬಂದು 13, ಅದರಲ್ಲಿ ಅರ್ಧ ಅಂದರೆ 6.5. ಆ 6.5ಅಲ್ಲಿ 1.5 ಮೈನಸ್ ಮಾಡಿದ್ರೆ ನಮಗೆ 5 ಇಂಚಸ್ ಅನ್ನೋದು ಬರುತ್ತೆ. ಆ 5 ಇಂಚಸ್ನ ನಾವು ಉಕ್ಸ್ ಪಟ್ಟಿ ಸೈಡಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಹಾಗೆ ಆ ಲೈನ್ ಹತ್ರದಿಂದ 1/4 ಇಂಚಿ ಒಳಗಡೆಗೆ ಈ ರೀತಿ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು ಮೇಲ್ಗಡೆ ಲೈನಲ್ಲಿ. ಈಗ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ವಿಡ್ತ್ ಎಷ್ಟು ಬಂದಿರುತ್ತೋ ಫ್ರಂಟಲ್ಲಿ ವಿಡ್ತ್ ಬಂದು ನಮಗೆ 8.75 ಬಂದಿರುತ್ತಲ್ಲ, ಸೇಮ್ ಅಷ್ಟನ್ನೇ ಮೇಲ್ಗಡೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ಬಸ್ಟ್ ಲೈನು. ನಿಮಗೆ 9 ಇಂಚಸ್ ಬಂದರೆ 9, 9.5 ಬಂದರೆ 9.5, ಎಷ್ಟು ಬಂದರೆ ಅಷ್ಟನ್ನು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಅಂಡರ್ ಬಸ್ಟ್ ಲೈನಿಗೆ ಫಾರ್ಮುಲಾ ಬಂದು 33 ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ 2.75 ಅನ್ನೋದು ಬರುತ್ತೆ. ಆ 2.75ನ ಬಸ್ಟ್ ಲೈನಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದಕ್ಕೂ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ಈ ಸೈಜ್ಗೆ ಒಂದು 2 ಇಂಚಸ್ಗೆ ಅಂಡರ್ ಬಸ್ಟ್ ಲೈನಿಂದ ಕೆಳಗಡೆಗೆ ಒಂದು 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ತೊಗೋಬೇಕು. ನಮಗೆ ಈ 2 ಇಂಚಸ್ ಸಾಕಾಗುತ್ತಾ ಅಂದರೆ ಅದು ನೀವು ಪೂರ್ತಿ ಮಾರ್ಕಿಂಗ್ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಫ್ರಂಟಲ್ಲಿ ಲೆಂತ್ ಇನ್ನೂ ಬೇಕಾಗುತ್ತಾ ಅಥವಾ ಸಾಕಾಗುತ್ತಾ ಅಂತ. ಈಗ ಅಪೆಕ್ಸ್ ಪಾಯಿಂಟ್ ಬಂದು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಪೆಕ್ಸ್ ಪಾಯಿಂಟ್ ಫಾರ್ಮುಲಾ ಬಂದು ಫುಲ್ ಬಸ್ಟ್ ಡಿವೈಡೆಡ್ ಬೈ 10. ಫುಲ್ ಬಸ್ಟ್ ಬಂದು 33 ಡಿವೈಡೆಡ್ ಬೈ 10 ಅಂದರೆ ನಮಗೆ ಎಷ್ಟು ಬರುತ್ತೆ? 3.3 ಅನ್ನೋದು ಬರುತ್ತೆ. ಆ 3.3ನ ಬಸ್ಟ್ ಲೈನ್ ಮೇಲೆ ಮತ್ತು ಕೆಳಗಡೆ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಹಾಗೆ ಅಂಡರ್ ಬಸ್ಟ್ ಲೈನಲ್ಲಿ ನಮ್ಮ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಮಾರ್ಕ್ ಮಾಡಿಕೊಂಡು ನಮಗೆ 6.75 ಬಂದಿದೆ. ಆ 6.75ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಉಳಿದಿರೋದು ನನಗೆ 2 ಇಂಚಸ್ಸು. ಆ 2 ಇಂಚಸ್ನ ನಾನಿಲ್ಲಿ ಮೈನ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ನಾವಿಲ್ಲಿ ಪ್ರಿನ್ಸಸ್ ಕಟ್ ಶೇಪನ್ನು ಡ್ರಾ ಮಾಡ್ತಾ ಇರೋದ್ರಿಂದ ನೋಡಿ, ಬಸ್ಟ್ ಪಾಯಿಂಟಿಂದ ಕೆಳಗಡೆಗೆ 1/2 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಇರೋ ಥರ ಈ ರೀತಿ 2 ಮಾರ್ಕಿಂಗ್ಸ್ನ ಮೇಲೆ ಮತ್ತು ಕೆಳಗಡೆ ಈ ರೀತಿ 2 ಮಾರ್ಕಿಂಗ್ಸ್ನ ಮಾಡ್ಕೋಬೇಕು. ಈಗ ಬ್ಯಾಕ್ ಆರ್ಮ್ ಕರ್ವ್ ಲೈನ್ ಏನಿರುತ್ತೋ ಅದನ್ನು ಈ ರೀತಿ ಅಳತೆ ಮಾಡಿಕೊಂಡು ಅದರಲ್ಲಿ 1/2 ಇಂಚನ್ನ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿಕೊಂಡು ನಾವು ಫ್ರಂಟ್ ಆರ್ಮೋಲ್ ಕರ್ವ್ ಶೇಪ್ಗನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಶೇಪನ್ನು ತೊಗೋಬೇಕಾಗುತ್ತೆ. ಈಗ ಅಲ್ಲಿಂದ ನಾವೇನು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಒಂದು 1/2 ಇಂಚಿಗಿಂತ 1 ಪಾಯಿಂಟ್ ಮೇಲ್ಗಡೆಗೆ ಅಲ್ಲಿಗೆ ಈ ರೀತಿ ಸ್ಟ್ರೈಟ್ ಲೈನ್ ತೊಗೋಬೇಕು. ಈಗ ಅದೇ ಸ್ಟ್ರೈಟ್ ಲೈನನ್ನು ನೀವು ಅಕ್ರಾಸ್ ಫ್ರಂಟ್ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಇಂಚು ಆರ್ಮ್ ಕರ್ವ್ ಲೈನಲ್ಲಿ ಬಂದಿರುತ್ತೋ ಅಷ್ಟನ್ನೇ ನೀವು ಅಕ್ರಾಸ್ ಫ್ರಂಟ್ ಲೈನ್ಗೂ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೀವೇನು 1/4 ಇಂಚು ಮುಂದೆ ಬಂದು ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಂಡಿದ್ರು ಅಲ್ಲಿಂದ ನೀವು ಈ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ, ನನಗೆ 7 ಇಂಚಸ್ ಅನ್ನೋದು ಬಂದಿದೆ. ನಮಗೆ ಬರಬೇಕಾಗಿರೋದು ಬಂದು 7.5. ಅಂದರೆ ಬ್ಯಾಕಲ್ಲಿ ಕೂಡ ನಮಗೆ 7.5 ಅನ್ನೋದು ಆರ್ಮ್ ರೌಂಡ್ ಬಂದಿದೆ. ಈಗ ಫ್ರಂಟಲ್ಲಿ ಕೂಡ ನಮಗೆ 7.5 ಅನ್ನೋದು ಆರ್ಮ್ ರೌಂಡ್ ಬರಬೇಕು. ಈಗ ನಾವೇನು ಮಾಡಬೇಕಂದ್ರೆ ಆರ್ಮ್ ರೌಂಡು ನಾವು 6.5 ತೊಗೊಂಡಿದ್ದೀವಲ್ಲ, ಇನ್ನೊಂದು 1/4 ಇಂಚಿಗಿಂತ 1 ಪಾಯಿಂಟ್ ಜಾಸ್ತಿ ಇರೋ ಥರ ಈ ರೀತಿ ಜಾಸ್ತಿ ಮಾರ್ಕ್ ಮಾಡಿಕೊಂಡು ಈಗ ನಾವು ಮತ್ತೆ ಹೊಸದಾಗಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬ್ಯಾಕ್ ಆರ್ಮ್ ಕರ್ವ್ ಲೈನ್ ಬಂದು 2 ಇಂಚಸ್ ಇದೆ. ಅದರಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಕರ್ವ್ ಲೈನನ್ನು ಇಲ್ಲಿ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಆರ್ಮ್ ಕರ್ವ್ ಲೈನಲ್ಲಿಂದ ನಮಗೆ ಅಪೆಕ್ಸ್ ಪಾಯಿಂಟ್ ಹತ್ರ ಮಿಡ್ ಪಾಯಿಂಟ್ ಹತ್ರ ನಮಗೆ ಎಷ್ಟು ಲೆಂತ್ ಬಂದಿರುತ್ತೋ ಅಷ್ಟನ್ನು ಈ ರೀತಿ ಲೈನ್ ಸ್ಟ್ರೈಟಾಗಿ ತೊಗೊಂಡು ಅದನ್ನು ಅಕ್ರಾಸ್ ಫ್ರಂಟ್ ಲೈನ್ ಮೇಲೂ ಈ ರೀತಿ ಚೆಕ್ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ನಮಗೆ 7.5 ಅನ್ನೋದು ಬರ್ತಿದೆ. ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ಆರ್ಮ್ ರೌಂಡ್ ಮ್ಯಾಚ್ ಆಗಲಿಲ್ಲ ಅಂದರೆ ಚೆಸ್ಟ್ ಲೈನನ್ನು ಮೇಲೆ ಮತ್ತು ಕೆಳಗಡೆ ಮಾಡ್ಕೋಬೋದು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ನಾನು ಶೋಲ್ಡರ್ ಪಟ್ಟಿನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ವಿತೌಟ್ ಸೀಮ್ ಅಲೌನ್ಸ್ನ ಬಿಟ್ಟು ನನಗೆ ಶೋಲ್ಡರ್ ಪಟ್ಟಿ ಅನ್ನೋದು 2.5 ಇಂಚು ತೊಗೊಂಡಿದ್ದೀನಿ. ಸೇಮ್ ಈಗ ನಾವೇನು 1/4 ಇಂಚು ಮುಂದೆ ಬಂದು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ನಾವು ಈ ರೀತಿ ಶೋಲ್ಡರ್ ಪಟ್ಟಿನ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ನೆಕ್ ಡೀಪ್ ಬಂದು ಫ್ರಂಟ್ ನೆಕ್ ಡೀಪ್ ಬಂದು 6 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಈ ಮೈನ್ ಡಾಟನ್ನು ನಾವು ಸ್ಮೂತ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಡೈರೆಕ್ಟಾಗಿ ಕಟ್ ಮಾಡೋಂಗಿಲ್ಲ. ಮೈನ್ ಡಾಟು ನಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಸ್ಮೂತಾಗಿರಬೇಕು. ಸೊ ಈ ಲೈನನ್ನು ನಾವು ಯಾವ ರೀತಿ ಸ್ಮೂತ್ ಮಾಡ್ಕೊಳ್ಳೋದು ಅಂತ ನೋಡಿ. ಈ ಆರ್ಮ್ ಕರ್ವ್ ಸ್ಕೇಲನ್ನು ನಾನು ಯಾವ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದು ಸಲ ನೀವೇ ಅಬ್ಸರ್ವ್ ಮಾಡಿ. ನೀಟಾಗಿ ಈ ನಮಗೇನು ಮೈನ್ ಡಾಟ್ ಇದೆಯೋ ಅದನ್ನು ನಾವು ಸ್ಮೂತ್ ಮಾಡ್ಕೋಬೇಕು. ನೋಡಿ,
ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಈಗ ಸ್ಕೇಲನ್ನ ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಾವು ಈ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇಲ್ಲಿ ಕೂಡ ಫ್ರಂಟ್ ನೆಕ್ ಶೇಪನ್ನು ನಾನಿಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಮೇಲ್ಗಡೆಯಿಂದ 1.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಸೈಡಿಗೆ ಒಂದು 1/2 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೈಡಿಗೆ 1 ಇಂಚ್ವರೆಗೂ ತೊಗೋಬೋದು. ನಾನಿಲ್ಲಿ 1/2 ಇಂಚ್ ಮಾತ್ರ ತೊಗೊಂಡಿದ್ದೀನಿ. ಆದಷ್ಟು 1 ಇಂಚ್ವರೆಗೂ ತೊಗೊಳ್ಳಿ. ನೆಕ್ ಶೇಪ್ ಅನ್ನೋದು ಫ್ರಂಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸೈಡ್ ಫಿಟ್ಟಿಂಗ್ ಲೈನನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರಂಟು ಮತ್ತು ಬ್ಯಾಕ್ ಎರಡು ಈಕ್ವಲ್ ಆಗಿರಬೇಕು. ಆಗಲೇ ನಮಗೆ ಸೈಡ್ ಜಾಯಿಂಟ್ಸನ್ನು ಮಾಡುವಾಗ ಈಸಿ ಆಗುತ್ತೆ. ನೋಡಿ, ನಮಗೆ ಕೆಳಗಡೆ ಮಾರ್ಜಿನ್ ಇದೆಯಲ್ವ ಬ್ಯಾಕ್ ಪಾರ್ಟಲ್ಲಿ, ಆ ಮಾರ್ಜಿನನ್ನು ಬಿಟ್ಟು ನಾವು ಈ ರೀತಿ ಚೆಕ್ ಮಾಡ್ಕೊಂಡಾಗ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ತೊಗೋಬೇಕು. ಈಗ ಈ ಪ್ರಿನ್ಸಸ್ ಕಟ್ ಶೇಪನ್ನು ಎರಡನ್ನೂ ಈ ರೀತಿ ಮೆಜರ್ ಮಾಡ್ಕೋಬೇಕು. ಎರಡೂ ಕೂಡ ನಮಗೆ ಒಂದೇ ಅಳತೆ ಇರಬೇಕು. ನೋಡಿ, ಈ ಕಡೆದು ಬಂದು ನನಗೆ 10 ಇಂಚಸ್ ಇದೆ. ಈ ಲೈನು ಕೂಡ ನಮಗೆ 10 ಇಂಚಸ್ ಇರಬೇಕು ಕರೆಕ್ಟಾಗಿ. ಈಗ ನಾವೇನು ಮಾರ್ಕ್ ಮಾಡಿಕೊಂಡಿದ್ದೀವೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡೋಣ. ನೀವು ಪ್ರಿನ್ಸಸ್ ಕಟ್ ಶೇಪನ್ನು ಕಟ್ ಮಾಡ್ತಿದ್ದೀನಿ ಅಂತಂದರೆ ನೀವು ಕಂಪಲ್ಸರಿ ನ್ಯೂಸ್ ಪೇಪರ್ ಅಥವಾ ಒಂದು ಡ್ರಾಯಿಂಗ್ ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಲೈನಿಂಗ್ ಮೇಲೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಬ್ಯಾಕ್ ಪಾರ್ಟು ಸ್ಲೀವ್ಸನ್ನು ಬೇಕಾದರೆ ನೀವು ಲೈನಿಂಗ್ ಮೇಲೆ ಕಟ್ ಮಾಡಿದ್ರು, ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಶೇಪನ್ನು ನೀವು ಪೇಪರ್ ಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೇಪರ್ ಮೇಲೆ ಕಟ್ ಮಾಡಿ ನೀವು ಮೈನ್ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡೋದ್ರಿಂದ ನಿಮಗೆ ಲೈನಿಂಗ್ ಅನ್ನೋದು ತುಂಬ ಕಡಿಮೆ ಇದ್ದರೂ ಯೂಸ್ ಆಗುತ್ತೆ, ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನೋಡಿ, ಈಗ ಬಸ್ಟ್ ಲೈನ್ ಏನಿದೆಯೋ ಅಲ್ಲಿ ನಾವು ಈಗ ಒಂದು ಟಕ್ಸನ್ನು ಇಟ್ಕೋಬೇಕಾಗುತ್ತೆ ಎರಡೂ ಕಡೆ. ನೋಡಿ, ಈ ರೀತಿ ಬಸ್ಟ್ ಲೈನ್ ಅನ್ನೋದು ಮಿಸ್ ಮ್ಯಾಚ್ ಆಗಬಾರ್ದು. ನಮಗೆ ಜಾಯಿನ್ ಮಾಡಬೇಕಾದ್ರೆ ಎರಡು ಪಾರ್ಟ್ಸು ಬಸ್ಟ್ ಲೈನ್ ಅನ್ನೋದು ಈಕ್ವಲ್ ಆಗಿ ಜಾಯಿನ್ ಮಾಡ್ಕೋಬೇಕು. ಈಗ ಲೈನಿಂಗ್ ಮೇಲೆ ಇದನ್ನು ಪ್ಲೇಸ್ ಮಾಡ್ಕೊಂಡು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಫ್ರಂಟ್ ಓಪನ್ ಆಗಿರೋದ್ರಿಂದ ಲೈನಿಂಗ್ ಓಪನ್ ಇರೋ ಸೈಡು ನನ್ನ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಮಾರ್ಕ್ ಮಾಡಿಕೊಂಡೆ. ಈಗ ಆ ಲೈನ್ ಪಕ್ಕದಲ್ಲಿ ಈ ಪೇಪರನ್ನು ಈ ರೀತಿ ಪ್ಲೇಸ್ ಮಾಡ್ಕೊಂಡು ನಾವು ಸುತ್ತಲೂ ನಿಮಗೆ ಮಾರ್ಜಿನ್ ಇರೋ ಥರ ನೋಡ್ಕೋಬೇಕು. ಎಕ್ಸ್ಟ್ರಾ ಮೇಲ್ಗಡೆನೂ ನಮಗೆ ಮಾರ್ಜಿನ್ ಬೇಕಾಗುತ್ತೆ, ಕೆಳಗಡೆ ಮತ್ತು ಸೈಡ್ಸಲ್ಲೂ ನಮಗೆ ಮಾರ್ಜಿನ್ ಬೇಕಾಗುತ್ತೆ. ನೀವು ಇದನ್ನು ಪ್ಲೇಸ್ ಮಾಡ್ಕೊಳ್ಳೋವಾಗ ಚೆಕ್ ಮಾಡ್ಕೋಬೇಕು ಒಂದು ಸಲ, ನಿಮಗೆ ಮಾರ್ಜಿನ್ ಇದು ಕರೆಕ್ಟಾಗಿ ಸಿಗುತ್ತೋ ಇಲ್ವೋ ಅಂತ. ನೋಡಿ, ಈ ರೀತಿ ನೀಟಾಗಿ ಡ್ರಾ ಮಾಡ್ಕೋಬೇಕು. ಈಗ ನಾವು ಇದಕ್ಕೆ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ಕೆಳಗಡೆ 1/2 ಇಂಚು ಮಾರ್ಜಿನು ಮತ್ತು ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು 1/2 ಇಂಚು ಮಾರ್ಜಿನು, ಸೈಡಲ್ಲಿ ಕೂಡ ಒಂದು 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ನೀವು ಈ ರೀತಿ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯೇ ಮಾರ್ಕ್ ಮಾಡ್ಕೋಬೇಕು. ನೀವು ಪ್ರಿನ್ಸಸ್ ಕಟ್ ಶೇಪನ್ನು ಫ್ರಂಟ್ ಪಾರ್ಟಲ್ಲಿ ಸ್ಟಿಚ್ ಮಾಡ್ತಿದ್ದೀರ ಅಂದರೆ ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ನಾವಲ್ಲಿ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ನೋಡಿ, ಈ ರೀತಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಈ ರೀತಿ ಆ ಪಾಯಿಂಟ್ಸ್ನೆಲ್ಲ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಇನ್ನೊಂದು ಪಾರ್ಟ್ನೂ ಕೂಡ ಸೇಮ್ ಅದೇ ರೀತಿಯೇ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕೆಳಗಡೆ 1/2 ಇಂಚು ಇರೋ ಥರ ನೋಡ್ಕೋಬೇಕು. ಈ ರೀತಿ ಅದರ ಮೇಲೆ ಏನಾದರೂ ವೆಯ್ಟ್ ಇರೋವಂಥದ್ದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆ ಪೇಪರ್ ಹೇಗಿದೆಯೋ ಹಾಗೆ ನೀಟಾಗಿ ಡ್ರಾ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನೋಡಿ, ಈಗ ಸೈಡ್ಸಲ್ಲಿ ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಸೊ ಇಲ್ಲೂ ಕೂಡ ನಾವು 2 ಇಂಚಸ್ ಎಕ್ಸ್ಟ್ರಾ ತೊಗೋಬೇಕು. ಹಾಗೆ ಈ ಕಡೆ ಬಂದಾಗ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ನೀವು ಸ್ವಲ್ಪ ಬಿಗಿನರ್ಸ್ ಆದರೆ ಟೇಪಿಂದ ಮೆಜರ್ ಮಾಡಿಕೊಂಡು ಆನಂತರ ನೀವು ಈ ಥರ ಮಾರ್ಜಿನನ್ನು ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು ಫ್ರೆಂಡ್ಸ್, ವಿತ್ ಫಾರ್ಮುಲಾಸ್ ಸಮೇತ ನಾನು ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ನೋಡಿದ್ಮೇಲೆ ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಗೆ ಬಸ್ಟ್ ಪಾಯಿಂಟು, ಫ್ರಂಟ್ ನೆಕ್ ಡೀಪು ಮತ್ತು ನೆಕ್ ಬಿಡ್ದು ಎಲ್ಲವೂ ಕೂಡ ನಾವಿಲ್ಲಿ ಟಕ್ಸನ್ನು ಇಟ್ಕೋಬೇಕಾಗುತ್ತೆ.
ಈಗ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕನ್ನು ನಾವು ಕಟಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕಿದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.